ನಮಸ್ಕಾರ ನೌಕರ ಬಂಧುಗಳಿಗೆ ನಿಗಮ ವಾಹಿನಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಅನಂತ ಸುಬ್ಬುರಾವ್ರವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಸರ್, ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ. ಯಾವುದೇ ರೀತಿ ಬೇಡಿಕೆಗಳು ಸರ್ಕಾರದ ಮುಂದೆ ಇಲ್ಲ, ಕೇವಲ 38 ತಿಂಗಳ ಹರಿಯರ್ಸ್ ಮಾತ್ರ ಇದೆ ಅಂತ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡ್ಬೇಕು ಸರ್. ಹೌದು, ಕೆಲವು ದಿವಸಗಳ ಹಿಂದೆ ಸನ್ಮಾನ್ಯ ಮುಜರಾಯಿ ಇಲಾಖೆ ಸಚಿವರು ಹಾಗೂ ಸಾರಿಗೆ ಸಚಿವರಾಗಿರುವಂತಹ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಪ್ರೆಸ್ ಮೀಟ್ ಅಡ್ರೆಸ್ ಮಾಡಿದರು. ಅದರಲ್ಲಿ ಬಿಸೈಡ್ಸ್ ಮೆನಿ ಅದರ್ ಫ್ಯಾಕ್ಟರ್ಸ್ ಪತ್ರಿಕೆಯವರು ಪ್ರಶ್ನೆ ಕೇಳಿದರು. 1/1/24 ಸಾರಿಗೆ ನಿಗಮದ ನೌಕರರ ಚಾರ್ಟರ್ ಆಫ್ ಡಿಮಾಂಡ್ಸ್ ಪೆಂಡಿಂಗ್ ಇದೆ, ಯಾವಾಗ ಅದನ್ನು ಇತ್ಯರ್ಥ ಮಾಡ್ತೀರಾ? ಅವರೇನಿಲ್ಲ, ಸಾರಿಗೆ ಸಚಿವರು ಇಲ್ಲ ಅಂಥದ್ದೇನು ಸರ್ಕಾರದ ಮುಂದೆ ಇಲ್ಲ, 38 ತಿಂಗಳ ಅರಿಯರ್ಸ್ ಬಗ್ಗೆ ಇದೆ, ಹಿಂದಿನ ಸರ್ಕಾರ ಒಪ್ಕೊಂಡಿದ್ದು, ಅದ್ರ ಬಗ್ಗೆ ನಾವು ಕೇಳಿದ್ದೇವೆ, ಬಟ್ ಬೇರೆ ಯಾವುದು ಬೇಡಿಕೆಗಳಿಲ್ಲ ಅಂತ ಹೇಳಿದರು. ಇದು ಸಹಜವಾಗಿಯೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೀಡಿಯಾಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬಂತು, ಸೋಷಿಯಲ್ ಮೀಡಿಯಾಗಳಲ್ಲಿ ಬಂತು. ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹಿರಿಯರೆಲ್ಲ ಮಾತಾಡಿದ್ದಾರೆ. ಆಗಲೇ ನಾನು ಅತ್ಯಂತ ಕಿರಿಯ, ಬಸವಣ್ಣ ಹೇಳಿಬಿಟ್ಟಿದ್ದಾರೆ ನನಗಿಂತ ಕಿರಿಯರಿಲ್ಲ ಅಂತ. ಅದನ್ನು ನಾನು ಒಬ್ಬ ಮಂತ್ರಿಯವರ ಹೇಳಿಕೆ ಬಗ್ಗೆ ಮಾತಾಡೋ ಕಿರಿಯ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಹೇಳಿಬಿಟ್ಟಿದ್ದಾರಲ್ಲ, ಕೆಲವೆಲ್ಲ ಸ್ಟ್ರೈಕ್ ಮಾಡಿ ಅದು ಮಾಡಿ ಇದು ಮಾಡಿ ಭಾಳ ಜೋರಾಗಿ ಮಾತಾಡಿದ್ದಾರೆ. ಅದು ಒಂಥರ ಪ್ಯಾನಿಕಿ ರಿಯಾಕ್ಷನ್ ಅಂತ ನಾನು ಹೇಳೋದು. ಯಾಕೆ ಒಂದೇನಂದ್ರೆ, ರಾಮಲಿಂಗಾರೆಡ್ಡಿಯವರನ್ನ ನಾನು ಸುಮಾರು 4 ದಶಕಗಳಿಂದ ಬಲ್ಲೆ. ಎಲ್ರಿಗೂ ಒಳ್ಳೆಯದೇನೆ ಲೇಸು ಬಯಸುವರೇ ಮನುಷ್ಯ. ಅದರಿಂದ ಯಾವ ಸಂದರ್ಭದಲ್ಲಿ ಅವ್ರು ಹೇಳಿದಾರೋ ನನಗೆ ಗೊತ್ತಿಲ್ಲ, ಇದನ್ನು ನಾನು ಕ್ಲಿಪ್ಪಿಂಗ್ ಕೂಡ ನೋಡಿಲ್ಲ, ಬಟ್ ಇದು ಕೇಳಿದ್ದಷ್ಟೇ. ಒಂದೇನಂದ್ರೆ, ಸರ್ಕಾರಕ್ಕೂ ನಮಗೂ ಚರ್ಚೆಗಳು ನಡೀತಾ ಇವೆ. ಡಿಮಾಂಡ್ಸ್ ನಾವೆಲ್ಲ 2020 ಆದ ನಂತರ 24ಗೆ ಬರಬೇಕು, 1/1/24 ಅದು 4 ವರ್ಷಕ್ಕೊಂದು ಅಗ್ರಿಮೆಂಟ್ಗಳಾಗ್ತದೆ ಮೊದಲಿಂದ. ಅದೇ ರೀತಿ ಈ ಸಲ ಡಿಮಾಂಡ್ ಕೊಟ್ಟಿದ್ದೀವಿ. ಚರ್ಚೆಗಳು ಫಸ್ಟು ಮ್ಯಾನೇಜ್ಮೆಂಟ್ ಹಂತದಲ್ಲಿ ಆಯಿತು, ಅಲ್ಲಿ ಅವರು ಬಗೆಹರಿಸೋಕ್ಕಾಗಲಿಲ್ಲ. ಸಾರಿಗೆ ಸಚಿವರೇ ಒಂದು ಸಭೆ ಕರೆದ್ರು, ಅದು ನೋಡಿ ಮಿನಿಟ್ಸ್ ಇದೆ ಇಲ್ಲಿ, 9/10/2024 ಮೀಟಿಂಗ್ ಮಿನಿಟ್ಸು. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಅಧ್ಯಕ್ಷತೆಯಲ್ಲಿ, ಅಂದ್ರೆ ಅವರೇ ಅಧ್ಯಕ್ಷ ವಹಿಸಿದ್ದಾರೆ, ಆಯ್ತಾ? ನೋಡಿ, ರಾಮಲಿಂಗಾರೆಡ್ಡಿ ಅವರೇ ಸೈನ್ ಮಾಡಿದ್ದಾರೆ. ದಿಸ್ ಈಸ್ ಡಾಕ್ಯುಮೆಂಟ್ ಏನಿಲ್ಲ, ಇದರಲ್ಲಿ ಏನಿದೆ ಎಲ್ಲ ನಾವೆಲ್ಲ ಜಂಟಿ ಕ್ರಿಯಾ ಸಮಿತಿಯಿಂದಿದೆ. ಆಮೇಲೆ ಇನ್ನೊಂದು ಯೂನಿಯನ್ ಅವ್ರ ಜೊತೆ ಮಾತಾಡಿದ್ದಾರೆ, ಸೇಮ್ ಮಿನಿಟ್ಸ್, ಚೇಂಜ್ ಏನಿಲ್ಲ. ಇದ್ರಲ್ಲಿ ನೋಡಿ ಎಲ್ಲ ಡಿಮಾಂಡ್ಗಳ ಬಗ್ಗೆ 31/12/23 ಮೂಲ ವೇತನಕ್ಕೆ 25 ಹೆಚ್ಚಳ ಮಾಡಬೇಕು ಎಲ್ಲ ಕೇಳಿದ್ವಿ. ಡಿಮಾಂಡ್ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದ್ವಿ. ನೋಡಿ, 2 ಪುಟ 14 ಬೇಡಿಕೆಗಳಿವೆ. ಆಮೇಲೆ ನಾನು ಮಾತಾಡಿದ್ದೀನಿ, ರಾಮಲಿಂಗಾರೆಡ್ಡಿಯವರು ಹೇಳಿದ್ದಾರೆ. ಅವ್ರೇನು ಹೇಳಿದ್ರೆ ಬೇರೆ ವಿಷಯ ಮಾತಾಡ್ತಾ, ಈ ಡಿಮಾಂಡ್ಗೆ ಸಂಬಂಧವಾಗಿ ಪ್ರಯಾಣಿಕರ ಚೀಟಿ ದರ ಹೆಚ್ಚಳಕ್ಕಾಗಿ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಹ ಕಳಿಸಿರುವುದಾಗಿ ಸಭೆ ಗಮನಕ್ಕೆ ತಂದರು. ಅಂದ್ರೆ ಈ ಡಿಮಾಂಡ್ಗಳು ಪೂರೈಕೆ ಆಗಬೇಕಾದ್ರೆ ದುಡ್ಡು ಬೇಕು. ನಾವು ಬೆಲೆ ಏರಿಕೆ ಮಾಡಿಲ್ಲ, 2014ರಿಂದ BTS ಬೆಲೆ ಜಾಸ್ತಿ ಮಾಡಿಲ್ಲ, 2020ರಿಂದ KSRTC ಬೆಲೆ ಜಾಸ್ತಿ ಮಾಡಿಲ್ಲ. ಆದ್ರೆ ನಾವು ಖರ್ಚು ಮಾಡೋದಕ್ಕೆ ಎಲ್ಲವೂ ಬೆಲೆ ಜಾಸ್ತಿ ಆಗಿದೆ. ಸೊ ಸರ್ಕಾರಕ್ಕೆ ಬೆಲೆ ಏರಿಕೆ ಕೇಳಿದೀವಿ ಅಂತ ಹೇಳಿದ್ದಾರೆ ಅವರೇನೆ. ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅಪರ ಮುಖ್ಯ ಕಾರ್ಯದರ್ಶಿಗಳು, ಹಣಕಾಸು ಇಲಾಖೆ ಹಾಗೂ ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆಯವರ ಗಮನಕ್ಕೂ ತಂದಿದ್ದು, ಇಲಾಖೆ ಅಧಿಕಾರಿಗಳೊಂದಿಗೆ ಈಗಾಗಲೇ 2 ಸುತ್ತಿನ ಸಭೆ ನಡೆದಿರುವುದಾಗಿಯೂ ಸಹ ಸಭೆ ಗಮನಕ್ಕೆ ತಂದರು. ಮಿನಿಸ್ಟರ್ ಹೇಳಿದ್ದಾರೆ, ಅಧಿಕಾರಿಗಳ ಮಟ್ಟದಲ್ಲಿ 2 ಸಲ ಚರ್ಚೆ ಆಗಿದೆ, ನಾವು ಮುಖ್ಯಮಂತ್ರಿಗಳಿಂದ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಕೈ ತೊಳ್ಕೊಂಡಿದ್ದಾರೆ, ನಾವು ಹೇಳಿದ್ವಿ. ಆಮೇಲೆ ಇಲ್ಲಿದೆ ಅನುದಾನ ಬಂದ್ರೆ ಹಿಂಬಾಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ MD ಅವರು ಮಾತನಾಡುವಾಗ ಏನ್ ಹೇಳಿದ್ದಾರೆ, ವ್ಯವಸ್ಥಾಪಕ ನಿರ್ದೇಶಕರು ಮಾತನಾಡಿ 4 ಸಾರಿಗೆ ನಿಗಮಗಳ ಬಾಕಿ ಹೊಣೆಗಾರಿಕೆಯನ್ನು ಸಭೆ ಗಮನಕ್ಕೆ ತಂದು ಎಷ್ಟು 5,492 ಕೋಟಿ ರೂಪಾಯಿ ಡ್ಯೂಸ್ ಇದೆ.
ಒಟ್ಟು ನಮ್ಗೆ ಬರಬೇಕಾದ್ದು. ಇದು ಹರಿಯರ್ಸ್ ಸರ್. ಹರಿಯರ್ಸ್ ಎಲ್ಲ ಒಟ್ಟಾರೆ ಎಲ್ಲ ಬರುತ್ತೆ. ಪ್ರಯಾಣಿಕರ ಚೀಟಿ ದರ ಪರಿಷ್ಕರಣೆ ಆಗದ ಹೊರತು ವೇತನ ಪರಿಷ್ಕರಣೆ ಕಷ್ಟ ಸಾಧ್ಯ ಎಂದು ಸಭೆ ಗಮನಕ್ಕೆ ತಂದರು. ಇಷ್ಟೇ, ಬೇರೆ ಇದೆ ಬಿಡಿ. ಯು ಕ್ಯಾನ್ ಕೀಪ್ ಎ ಕಾಪಿ ಆಫ್ ದಿಸ್. ಅಂದ್ರೆ ಇದ್ರ ಅರ್ಥ ಏನು? ಸಚಿವರಿಗೆ ಇದು ಗೊತ್ತಿದೆ. 2 ರೌಂಡು ಅಧಿಕಾರಿಗಳ ಮಟ್ಟದ ಚರ್ಚೆ ಆಗಿದೆ. ಇನ್ನು 1 ರೌಂಡು ಅವರ ಅಧ್ಯಕ್ಷತೆಯಾಗಿ ಮಿನಿಟ್ಸ್ ಅವರೇ ಸೈನ್ ಮಾಡ್ಯಾರ. ಆದ್ರಿಂದ ಹುಬ್ಬಳ್ಳಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ್ರೆ ನನಗೆ ಅದ್ರ ರಿಲೆವೆಂಟ್ ಅಲ್ಲ. ನನಗೆ ದಿಸ್ ಇಸ್ ಡಾಕ್ಯುಮೆಂಟ್ ಇಲ್ಲ. ಇನ್ನೊಂದು ಸೀರೀಸ್ ಆಫ್ ಯೂನಿಯನ್ಸ್ ಮಾತಾಡಿದ್ರು ಸೇಮ್ ಥಿಂಗ್ ಇದೆ. ವ್ಯಕ್ತಿಗಳು ಬೇರೆ ಯೂನಿಯನ್ ಪರವಾಗಿ, ಸರ್ಕಾರದ ಪರವಾಗಿ ಅವರೇ ಇದ್ದಾರೆ, ಮ್ಯಾನೇಜ್ಮೆಂಟ್ ಪರವಾಗಿ ಅವರೇ ಇದ್ದಾರೆ. ಟ್ರೈಪಾರ್ಟೈಟ್ ಮೀಟಿಂಗ್ ಆಕ್ಚುಲಿ. ಸರ್ಕಾರ, ಆಡಳಿತ ವರ್ಗ ಹಾಗೂ ನಾವು ಯೂನಿಯನ್ಗಳು 3. ಆದರೆ ಈ ಡಾಕ್ಯುಮೆಂಟ್ನ ಯಾರು ಚಾಲೆಂಜ್ ಮಾಡೋಕ್ಕಾಗಲ್ಲ. ಇದು ಒಂದು ವಿಷಯ. ಮತ್ತೆ ಇನ್ನೊಂದು ತಮ್ಮ ಗಮನಕ್ಕೆ ತರೋದೇನಂದ್ರೆ, ಯಾಕೆ ನಾನು ಪ್ಯಾನಿಕ್ ರಿಯಾಕ್ಷನ್ ಅವಶ್ಯಕತೆ ಇಲ್ಲ ಅಂದ್ರೆ, ಕೆಲವು ವಾರಗಳ ಹಿಂದೆ ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜ್ ಸ್ಟೋರಿ ಬಂದಿತ್ತು. ವಿಜಯ ಕರ್ನಾಟಕದಲ್ಲಿ ಬೇರೆ ಒಂದು ನ್ಯೂಸ್ ಮಾಡಿದ್ದು. ಮಿನಿಸ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ, ಇದೆಲ್ಲ ಹೇಳಿದ್ದಾರೆ, PFಗೆ 2595 ಕೋಟಿ ಕೊಡಬೇಕು ಎಲ್ಲ ಕೊಟ್ಟು ಸ್ಪಿಟ್ ಆಫ್ ಫಿಗರ್ಸ್ ಇದೆ. ಅದು ಬಂದ ಮೇಲೆ PF ಕಮಿಷನರ್ ನೋಟಿಸ್ ಕೊಟ್ಟಿದ್ದಾರೆ. ನೀವು PF ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ 3000 ಕೋಟಿ ಕಟ್ಟಿಲ್ಲ. ಆಮೇಲೆ ನಮ್ಮ ದುಡ್ಡನ್ನ ನೀವು ಮಿಸ್ಅಪ್ರೋಪ್ರಿಯೇಟ್ ಮಾಡಿದ್ರೆ IPC ಪ್ರಕಾರ ಕೂಡ ದಂಡನಾರ. ಯಾವಾಗ ಬೇಕಾದ್ರೂ ನಮ್ಮ ಟ್ರಸ್ಟಿಗಳನ್ನ ಅರೆಸ್ಟ್ ಮಾಡ್ಬೋದು ಅವ್ರು ಬಂದು. ಈ ತೂಗು ಕತ್ತಿ ನಮ್ಮ ತಲೆ ಮೇಲೆ. ಇದನ್ನ ನಾನು ಸಿದ್ದರಾಮಯ್ಯವ್ರ ಗಮನಕ್ಕೂ ತಂದಿದ್ದೀನಿ. ಮತ್ತೆ ಮಿನಿಸ್ಟ್ರೇ ಹೇಳಿದ್ದಾರೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಭವಿಷ್ಯ ನಿಧಿ 2596 ಕೋಟಿ, ನಿವೃತ್ತ ನೌಕರಿಗೆ ಉಪಾದಾನ 399 ಕೋಟಿ ಇತ್ಯಾದಿ ಎಲ್ಲ. ಮತ್ತೆ ಆ ಮೀಟಿಂಗ್ ಅಲ್ಲಿ ಏನ್ ಸೆಟ್ಲ್ ಆಯ್ತು ಅಂದ್ರೆ, ಒಂದು ಅಂತರ್ ನಿಗಮದ ವರ್ಗಾವಣೆಗಳಿತ್ತು. ಅದನ್ನ ಕ್ಲಿಯರ್ ಮಾಡ್ತೀವಿ ಎಲೆಕ್ಷನ್ ಆದ ತಕ್ಷಣ, ಬೈ ಎಲೆಕ್ಷನ್ ಆದ ತಕ್ಷಣ ಅಂತ ಹೇಳಿದ್ದಾರೆ. ಎರಡನೇದು 224 ಕೋಟಿ ರಿಟೈರ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈ 30ನೇ ನವೆಂಬರ್ ಒಳಗೆ ದುಡ್ಡು ಬರುತ್ತೆ, ಅದೆಲ್ಲ ಜೊತೆಯಾಗಿದೆ. ಆಮೇಲೆ ವೈದ್ಯಕೀಯ ವ್ಯವಸ್ಥೆ ನಮಗೆ ಒಂದು ಬಹಳ ಹೋಪ್ಲೆಸ್ ಅಂದ್ರೆ, ನಾವೆಲ್ಲ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಬರ್ತೀವಿ. ಬರ್ತಾ ಬರ್ತಾ ಹಲವಾರು ಕಾಯಿಲೆಗಳು ಬರ್ತವೆ, ಪರ್ಟಿಕ್ಯುಲರ್ ಡ್ರೈವರ್ಸ್, ಕಂಡಕ್ಟರ್, ಮೆಕ್ಯಾನಿಕ್ಸ್. ಅದನ್ನ ನಮ್ಮಲ್ಲಿ ಸರಿಯಾದ ಸ್ಕೀಮ್ ಇಲ್ಲ. ಇದನ್ನು ವರ್ಕೌಟ್ ಮಾಡಿ ಅಂತ ಹೇಳಿದ್ರೆ ನಾವೀಗ ಫೈನಲೈಸ್ ಮಾಡಿದ್ವಿ. ಮೊನ್ನೆ ಮ್ಯಾನೇಜ್ಮೆಂಟ್ ಹತ್ರ ಐ ಥಿಂಕ್ ಲಾಸ್ಟ್ ಮಂಡೇ ಚರ್ಚೆ ಆಗಿ ನಾವು ಒಂದು ಸ್ಕೀಮ್ ಮಾಡಿದ್ವಿ. 1/1/25 ಜಾರಿಗೆ ಬರ್ತದೆ. ಇಷ್ಟೆಲ್ಲ ಪಾಸಿಟಿವ್ ರಿಸಲ್ಟ್ ಇದೆ ಮೀಟಿಂಗ್ ಇಂದ. ಇದು ಬರೀ ಹೋಗಿ ಭಾಷಣ ಕೇಳ್ಕೊಳ್ಳೋದಿಲ್ಲ, ಭಾಷಣ ಮಾಡುವುದಿಲ್ಲ. ಆದ್ರಿಂದ ಈ ಡಾಕ್ಯುಮೆಂಟ್ ಇರುವಾಗ ಮಿನಿಸ್ಟರ್ ಏನು ಹೇಳಿದ್ರು ಅಂತ ನಾನು ಕುಡ್ದಾಡಕ್ಕೆ ತಯಾರಿಲ್ಲ, ಒಂದು ಆಸ್ಪೆಕ್ಟ್. ಬಟ್ ನಾನು ಯಾವ ದೃಷ್ಟಿಯಲ್ಲಿ ನೋಡ್ತೀನಿ, ಇದರಲ್ಲಿ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿಯವರು, ನಾನು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದಿದ್ದೀನಿ, ಎಲ್ಲವೂ ಹೇಳಿದ್ದಾರೆ. ಪತ್ರಿಕೆಗೆ ಬಂದ್ಬಿಡ, ಬಹಳ ಅಪರೂಪ ಪತ್ರಿಕೆ ಒಬ್ಬ ಮಂತ್ರಿ ಹಾಗೆ ಬಂದು ಹೇಳೋದು ಇಷ್ಟು ಡ್ಯೂಸ್ ಇದೆ ಸರ್ಕಾರದಿಂದ ಅಂತ. ಇಸ್ ಎ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಬಹಳ ಸ್ಟ್ರೇಂಜ್ ಇದೆ. ನಾನು ಇದು ನನ್ನ 60 ವರ್ಷ ಟ್ರೇಡ್ ಲೈಫಲ್ಲಿ ಇಂಥದ ಸ್ಟೇಟ್ಮೆಂಟ್ಗಳನ್ನ ನೋಡಿಲ್ಲ. ಅಂದ್ರೆ ಏನಾಗುತ್ತೆ, ಒಂದು ತರ ನಿಸ್ಸಹಾಯಕತೆ ಅವರು ಬಂದಿದೆ ರಾಮಲಿಂಗಾರೆಡ್ಡಿಯಲ್ಲಿ. ಈ ಸರ್ಕಾರದ ಮುಂದೆ ನಾವು ಹೋಗಿ ಎಷ್ಟೇ ಹೇಳಿದ್ರು ಕೋಣ ಮುಂದೆ ಕೇಂದ್ರೀಯ ಬಾರಿಸ್ದಂಗೆ ಇದು ಭಾವನೆ ಬಂದಿದೆ. ಆದ್ರಿಂದ ಅವ್ರು ಏನ್ ಹೇಳಿದ್ದಾರೆ, ನಾವು ಮಾತಾಡಿಲ್ಲ, ಎಂತದ್ದು ಬಂದೇ ಇಲ್ಲ ಅಂತ ಹೇಳಿ ತಪ್ಸ್ಕೊಂಡ್ಬಿಟ್ಟಿದ್ದಾರೆ, ನುಂಚಿಕೊಂಡಿದ್ದಾರೆ. ಇವಾಗ ಏನಾಗುತ್ತೆ, ನಾವು ತಲೆಗೆಣ್ಣೆ ಹಾಕೋದು, ಕೆಲವರು ಹೊಟ್ಟೆಗೆಣ್ಣೆ ಹಾಕ್ಬೋದು. ಈ ಮಂತ್ರಿಗಳು ಕೆಲವರು ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ, ಅವ್ರು ಮೈಗೆಲ್ಲ ಎಣ್ಣೆ ಹಚ್ಕೊಂಡಿರ್ತಾರೆ, ಅಲ್ಲಿ ಮುಟ್ಟಿದ್ರು ಜಾರ್ಕೊತಾರೆ. ಹಂಗೆ ಇದೊಂದು ಜಾರಿಕೆ ಪ್ರಯತ್ನ. ಬಟ್ ದಿ ಫ್ಯಾಕ್ಟ್ ರಿಮೈನ್ಸ್ ಇಟ್ ಇಸ್ ನ್ಯೂ. ಬಟ್ ಇವಾಗ ಏನಾಗಿದೆ, ಕೆಲಸಗಾರರಲ್ಲಿ ಒಂದು ಥರ ಮಲಗಿದ್ರು. ಹೇಗೂ ನಾವು ಜಂಟಿ ಸಮಿತಿಯಿಂದ ಮಾತನಾಡ್ತಿದ್ವಿ, ಹಿಂದೆ ರಿಸಲ್ಟ್ ಕೊಡ್ತೀವಿ, ಎಲ್ಲ ನಂಬಿಕೆ ಇತ್ತು. ಈ ಸ್ಟೇಟ್ಮೆಂಟ್ ಬಂದ ತಕ್ಷಣ ಎಲ್ಲ ಈ ಎಳೆ ಬಿಸಿಲು ಬಂದು ನಾಗರ ಹೊತ್ತದಿಂದ ಹೇಗೆ ಹೊರಗಡೆ ಬರ್ತಾವೋ ಹಂಗೆ ಎಲ್ಲ ಶೇಕ್ ಮಾಡೋಕೆ ಮೇಲೆ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಗಮನ ತೆಗೆದು ನಾನು ನೋಡ್ತಿದ್ರೆ, ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು, ಸನ್ಮಾನ್ ರಾಮಲಿಂಗಾರೆಡ್ಡಿಯವರೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು. ಆಗ ನಾವು 3 ದಿವಸ ಸ್ಟ್ರೈಕ್ ಮಾಡಿದ್ವಿ ಡಿಮಾಂಡ್ಗೆ. ಸಿದ್ದರಾಮಯ್ಯನವರು ಪರ್ಸನಲ್ ಆಗಿ ಬಹಳ ಕಷ್ಟದಲ್ಲಿದ್ರು ಅವರು. ಆದರೂ ಕೂಡ ನಮ್ಮನ್ನು ಕರೆಸಿ ಸ್ಟ್ರೈಕ್ ಆಗಿ ಅವ್ರ ಮನೆಯಲ್ಲೇ ಪ್ರೆಸ್ ಮೀಟ್ ಮಾಡಿ ರಾತ್ರಿ 9:30 ಡಿಮಾಂಡ್ ಸೆಟ್ಲ್ ಮಾಡಿದ್ವಿ. ಯು ಫಾಲೋ ದಿ ಪಾಯಿಂಟ್. ಅದರಿಂದ ರಾಮಲಿಂಗಾರೆಡ್ಡಿಯವರ ಸಹಾಯಕತೆ ಏನಿದೆ ಅದು ಇವಾಗ ಸ್ಟ್ರೈಕ್ ರೂಪದಲ್ಲಿ ಬರುತ್ತೆ. ಮತ್ತೆ ಅದೇನೋ ಸಿದ್ದರಾಮಯ್ಯನವ್ರ ಜಾತಕದಲ್ಲಿ ಸ್ಟ್ರೈಕ್ ಇಲ್ಲದೆ ಸೆಟ್ಲ್ ಮಾಡಿಕೊಡುದು ಅಂತ ಬರೆದಿರೋ ಕಾಣುತ್ತೆ. ಇವಾಗ ನೋಡಿ, ಬೊಮ್ಮಾಯಿ ಅವರಿದ್ರು, ಬಸವರಾಜ ಬೊಮ್ಮಾಯಿ ಅವರು. ರಾಜಕೀಯವಾಗಿ ನಾವು ಬೇರೆ, ಅವ್ರು ಬೇರೆ. ಬಟ್ ಎಷ್ಟು ಡೀಸೆಂಟ್ ಆಗಿ ಕರೆದು ಮಾತಾಡಿದ್ರು ಅಂದ್ರೆ ಐ ಟೆಲ್ ಹ್ಯಾಟ್ಸ್ ಆಫ್. ಅವ್ರ ತಂದೆನೂ ಹಾಗೆ ಇದ್ರು, ಅವ್ರ ತಕ್ಕ ಮಗನೇ ಅವರು. ನಮ್ಮನ್ನು ಕರೆದ್ರು, ಮಾತಾಡಿದ್ರು,
ಸ್ಟ್ರೈಕ್ ನೋಟಿಸ್ ಕೊಟ್ಟ ತಕ್ಷಣ ಖರ್ಚು ಎಲ್ಲ ಮುಗಿಸಿ ಕತೆ ಮುಗಿಸಿ 15% ಕೊಟ್ಟರು. ಯಾವ ಸ್ಟ್ರೈಕ್ ಇರಲಿಲ್ಲ ಅದಕ್ಕೆ, ಯಾರು ಒಂದು ಧಿಕ್ಕಾರ ಹೇಳಿಲ್ಲ ಸರ್ಕಾರಕ್ಕೆ. ಎಷ್ಟು ಡೀಸೆಂಟ್ ಆಗಿ ಮಾಡಿದ್ರು. ಈ ಸರ್ಕಾರದಿಂದನೂ ಸಚಿವರು ಆಲ್ರೆಡಿ ನಿಮ್ಮನ್ನ ಕರೆಸಿದ್ದಾರೆ, ಮಾತಾಡಿದ್ದಾರೆ. ರೈಟ್ ಮಾತಾಡಿದ್ದಾರೆ. ಬಟ್ ಅಲ್ಲಿ ಕೀ ಇರೋದು ಯಾರು? ಫಿನಾನ್ಸ್. ಸಿದ್ದರಾಮಣ್ಣ ಕೀ ಇಟ್ಕೊಂಡಿದ್ದಾರೆ ಬಲವಾಗಿ. ಮಲ್ಗುವಾಗ ಸೊಂಟಕ್ಕೆ ಹಾಕೊಂಡು ಮಲ್ಕೊಂಡಿರ್ತಾರೆ, ಎಲ್ ಕೀ ಯಾಕೆ ಕಿತ್ಕೊಂಡ್ಬಿಡ್ತಾರ ಅಂತ. ಅದರಿಂದ ಈ ಅಕಸ್ಮಾತ್ ಏನಾದ್ರು ಇವ್ರು ಹೇಳಿದ್ರೆ, ಯಾರು ರಾಮಲಿಂಗಾರೆಡ್ಡಿ ಇವ್ರು ಹಂಗೆ ಹುಬ್ಬಳ್ಳಿ ಪ್ರೆಸ್ ಮೀಟ್ ನಲ್ಲಿ ಒಂದು ಅಸಹಾಯಕತೆ ತೋರಿಸುತ್ತೆ. ಅದರಿಂದ ಏನಾಗಿದೆ, ಫ್ಲೋರ್ ಲೆವೆಲ್ ಅಲ್ಲಿ ಜನ ಸ್ಟ್ರೈಕ್ ತಯಾರಿದ್ದಾರೆ. ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋ ಭಾಷೆ ಉಪಯೋಗಿಸಿರ್ಲಿಲ್ಲ. ಕಾರಣ ಅಷ್ಟೇ, ಕೋಳಿ ಕೈಯಲ್ಲಿ ಸಂಬಾರ ಅರಿಯಲ್ಲ. ಸ್ಟ್ರೈಕ್ ಮಾಡಬೇಕು, ಮಾಡಿದೀವಿ. ಬೇಕಾದಷ್ಟಲ್ಲಿ ನಾವೇ ಲೀಡ್ ಮಾಡಿದೀವಿ. ಆದ್ರಿಂದ ಈಗ ಬೊಮ್ಮಾಯಿಯವರು ಯಾಕೆ ನಾನು ಹೇಳಿದೆ ಅಂದ್ರೆ, ಅಷ್ಟು ಡೀಸೆಂಟ್ ಆಗಿ ಸೆಟ್ಲ್ ಮಾಡಿದ್ರು. ಇವತ್ತು ನಾವು ಸ್ಮರಿಸ್ಕೋತೀವಿ, ಯಾವ ನೋಟಿಸ್ ಇಲ್ಲದೆ, ಯಾವ ತೊಂದರೆ ಇಲ್ಲದೆ ಸೆಟ್ಲ್ ಆಯ್ತು. ಆದ್ರೆ ಇವತ್ತು ಸಿದ್ದರಾಮಣ್ಣವರೇ, ನೀವು ನಿಮ್ಮ ಇತಿಹಾಸದಲ್ಲಿ ಸ್ಟ್ರೈಕ್ ಮಾಡಿಸಿದ್ರಿ ಹಿಂದೆ 3 ದಿವಸ. ಇವಾಗೇನು 30 ದಿವಸ ಸ್ಟ್ರೈಕ್ ಮಾಡುವಾಗ ತಯಾರಿದ್ದೀವಿ. ಬಟ್ ನಾನು ಇವ್ರನ್ನ ಕೇಳ್ಕೊಳ್ಳೋದು, ತೂಚಿ ಅನ್ನಿಸ್ಕೊಂಡು ಸ್ಟ್ರೈಕ್ ಮಾಡಿಸಿ 1 ಕೋಟಿ ಜನರಿಗೆ ತೊಂದರೆ ಕೊಟ್ಟು ಆಮೇಲೆ ಸೆಟ್ಲ್ ಮಾಡೋ ಬದಲು ಮರ್ಯಾದೆಯನ್ನು ಕರೀರಿ. ನಾವು ನೀವು ಬೇಕಾದಷ್ಟು ಪತ್ರ ಬರೆದಿದ್ದೀವಿ, ನೀವು ನಾವು ಹತ್ರ ಮಾತಾಡೋದಿಲ್ಲ. ಬರೀ ನೀವು ಒಂದು 5 ವರ್ಷ ಇರ್ತೀನಿ, 5 ವರ್ಷ ಇರ್ತೀನಿ, 500 ವರ್ಷ ನೀವು ಚೀಫ್ ಮಿನಿಸ್ಟರ್ ಆಗಿರಿ. ನಾನೇನು ಕ್ಲೈಮೆಂಟ್ ಅಲ್ಲ, ಫಲೋ ಕರೆದು ಮಾತಾಡೋಕ್ಕೆ ಅರ್ಧ ಗಂಟೆಲಿ ನೀವು ಬಗೆಹರಿಸ್ಬೋದು. ಎಸ್ ಯು ಹ್ಯಾವ್ ಟು ಪೇಸ್. ನಿಮ್ದು 3 ಲಕ್ಷ ಕೋಟಿ ಬಜೆಟ್ ಇದೆಯಪ್ಪ, ನಮ್ಗೆ 10,000 ಕೋಟಿ ಕೊಟ್ರೆ ಎಲ್ಲ ಮುಗಿದೋಯ್ತು, ಸಬ್ಲುಂಡ್ ಮುಗಿದೋಯ್ತು. ಅದಕ್ಕೆ ಬೆಲೆ ಏರಿಕೆ ಮಾಡೋರಿಗೆ ಬೆಲೆ ಏರಿಕೆ ಮಾಡೋರು ಮಾಡ್ಕೊಳ್ಳಿ, ನಿಮಗೆ ಬಿಸಿರಿದ್ದು. ಇದು ಧರ್ಮವೇದನ ಕಥೆ ಕೇಳಿದಿರಲ್ಲ, ಆಕೆನ್ ಕೇಳ್ತಾನೆ ಧರ್ಮರಾಯ, ಏನಮ್ಮ ನಿನ್ನ ಗಂಡ ಹೀಗೆಲ್ಲ ಪ್ರಾಣಿ ವಧೆ ಮಾಡ್ತಾನಲ್ಲ, ಪಾಪ ಅಲ್ವೇ ಅಂತ. ನನಗೆ ಗೊತ್ತಿಲ್ಲ, ಹೆಂಡತಿ ಸಾಕೋದು ಗಂಡನ ಕೆಲಸ, ಅದು ಧರ್ಮಕರ್ಮ ಅವ್ರಿಗೆ ಬಿಟ್ಟಿದ್ದು ಅಂತ. ಹಾಗೆ ಬೆಲೆ ಏರಿಸ್ತಿರೋ, ಅಥವಾ ವರ್ಲ್ಡ್ ಬ್ಯಾಂಕಿಗೆ ದುಡ್ಡು ತರ್ತಿರೋ, ಅಥವಾ ಮೋದಿಯವ್ರ ಮುಂದೆ ಹೋಗಿ ಗಲಾಟೆ ಮಾಡಿ ದುಡ್ಡು ತರ್ತಿರೋ, ಅದು ನಿಮಗೆ ಬಿಟ್ಟಿದ್ದು ಹಣೆ ಬರೋದು. ನಮಗೆ ಇವಾಗ ಸೆಟ್ಲ್ ಆಗ್ಬೇಕು ಸಿದ್ದರಾಮಣ್ಣ. ಇವಾಗ ರಾಮಲಿಂಗಾರೆಡ್ಡಿ ಕೈ ಎತ್ತಿದ್ದಾರೆ, ಇಲ್ವೇ ಇಲ್ಲ ಅಂತೇಳಿ. ಓಕೆ ಫೈನ್, ಐ ಡೋಂಟ್ ವಾಂಟ್ ಟು ಮೇಕ್ ಅನ್ ಇಶ್ಯೂ ವಿತ್ ಮಿಸ್ಟರ್ ರಾಮಲಿಂಗಾರೆಡ್ಡಿ. ಪಾಯಿಂಟ್ ಈಸ್ ವಿತ್ ಸಿದ್ದರಾಮಯ್ಯ. ನಿಮಗೆ ಸಿದ್ದರಾಮಯ್ಯ ಚಾಯ್ಸ್ ಇರೋದು ಹೀಗೆ, ನಾವು ಮಲಗಿದ್ವಿ. ನೀವು ಸ್ಟ್ರೈಕ್ ಆಗಿ ನಿಮ್ಮ ಮನೆ ಕರೆಸಿ ಸೆಟ್ಲ್ ಮಾಡ್ತಿರೋ, ಸ್ಟ್ರೈಕ್ಗೆ ಮುಂಚೆನೆ ಡೈರೆಕ್ಷನ್ ಕೊಟ್ಟು ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾಡ್ತಿರೋ. 2 ಚಾಯ್ಸ್ ನಿಮಗೆ. ನಾನು 9ನೇ ತಾರೀಕು ಏನು ನಮ್ಮ ಜೊತೆ ಮೀಟಿಂಗ್ ಆಯ್ತು NT ಸಮಿತಿ ಜೊತೆ, ಅಲ್ಲೂ ಸ್ಪಷ್ಟವಾಗಿ ಕೇಳಿದೆ, ನಿಮ್ಗೆ ಎಷ್ಟು ದಿವಸ ಟೈಮ್ ಬೇಕು ಅಂತ. ಅದಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ರು, 15 ದಿವಸ ಟೈಮ್ ಕೊಡಿ, CM ಹತ್ರ ಮಾತಾಡಿಲ್ಲ, ಫೈನಲೈಸ್ ಮಾಡ್ತೀವಿ ಅಂತ. ನಾನು ಒಂದು ಎಚ್ಚರಿಕೆ ಕೊಟ್ಟೆ, ನೀವು ಡೇಟ್ ಕೊಡದೇ ಇದ್ರೆ ಮುಂದಿನ ಮಾತುಕತೆಗೆ ನಾವು ಡೇಟ್ ಕೊಡ್ತೀವಿ ಅಂತ ಹೇಳಿದೆ. ನಮ್ಮ ಡೇಟ್ ಏನೋ ಸ್ಟ್ರೈಕ್ ಮಾಡೋ ಡೇಟು. ಆದ್ರೆ ಕರೆದ್ರು, ಮೆಡಿಕಲ್ದು ಮಾತಾಡಿದ್ರು, ಫೈನಲೈಸ್ ಮಾಡಿದ್ರು. ಅದೇ ನಾವು ಸ್ಟ್ರೈಕ್ ನೋಟಿಸರ್ ಮಾಡಿಲ್ಲ. ಈಗ ಇಫ್ ವಾಟ್ ಮಿಸ್ಟರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸೇಸ್ ಈಸ್ ರೈಟ್, ಕರೆಕ್ಟ್, ದೆನ್ ವಿ ವಿಲ್ ಸರ್ವ್ ಸ್ಟ್ರೈಕ್ ನೋಟಿಸ್. ಎಷ್ಟೊತ್ತು ಬೇಕು ನಮಗೆ, ನಾಳೆ ಮೀಟಿಂಗ್ ಕರಿತೀವಿ, ನಾಳೆ ಸರ್ವ್ ಮಾಡ್ತೀವಿ. ಅದೇ ಚಾಯ್ಸ್ ಫಾರ್ ದಿ ಗೌರ್ಮೆಂಟ್ ಈಸ್, ನಮ್ಮನ್ನು ಜಂಟಿ ಸಮಿತಿಯನ್ನು ಕರೆದು ಒಂದು ನ್ಯಾಯವಾಗಿ ಮಾತಾಡಿ ಸೆಟ್ಲ್ ಮಾಡಿ. ಇಲ್ಲ ನೀವೇ ಸ್ಟ್ರೈಕ್ ಮಾಡ್ತೀರ. ನಾಳೆ ಕರ್ನಾಟಕ ರಾಜ್ಯದಲ್ಲಿ ಸ್ಟ್ರೈಕ್ ಆದರೆ ನಾನು ಕರ್ನಾಟಕ ರಾಜ್ಯ ಜನಕ್ಕೆ ಹೇಳ್ಕೋದು, ಸಿದ್ದರಾಮಯ್ಯನವರ ಕಾರಣ ನಾವ್ಯಾರು ಯೂನಿಯನ್ಗಳು ಕೇಸ್ ಹಾಕ್ಸೋರಲ್ಲ, ಇದು ಸ್ಪಷ್ಟವಾಗಿರಲಿ. ಇನ್ನೊಂದು 3ನೇ ಅಂಶ ನಾನು ಹೇಳಕ್ಕೆ ಇಷ್ಟಪಡೋದು, ನಿಮ್ಮ ಶಕ್ತಿ ಯೋಜನೆ ನಾವು ಜಾರಿ ತಂದ್ವಿ. ಪ್ರಿಪೇರ್ಡ್ನೆಸ್ ನಮ್ಮಲ್ಲಿ ಇರಲಿಲ್ಲ, ವೆಹಿಕಲ್ಸ್ ಇರಲಿಲ್ಲ, ನಂಬರ್ 14,000 ಜನ ಕಡಿಮೆ ಇದ್ವಿ. ಆದ್ರೂ ನಿಮ್ಮ ಸ್ಕೀಮ್ನ ಹೆಗಲ ಮೇಲೆ ಹೊತ್ಕೊಂಡು ನಾವು ಮಾಡಿದ್ವಿ. ದಿವಸ ಒಬ್ಬೊಬ್ಬರು ಕಂಡಕ್ಟರ್ಗಳು ಹೊಡೆಸ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿ ನೀವು ಒಳ್ಳೆ ಹೆಸರು ತಂದು ಕೊಟ್ರೆ, ನಮ್ಮ ಕಡೆ ನೀವು ತಿರುಗಿ ನೋಡದೇ ಇದ್ರೆ ನಾವೇನ್ ಮಾಡ್ಬೇಕು? ನಿಮ್ಗೆ ಸ್ಟ್ರೈಕ್ಗೆ ಬಹಳ ಕಷ್ಟ ಏನಿಲ್ಲ. ಸ್ಟ್ರೈಕು ಏನಾಗಲೇ ಮೇಲೆ ಇದ್ದಿದ್ದಾರೆ, ನಾವು ಲೀಡರ್ಶಿಪ್ ಕೊಡೋಕೆ ತಯಾರಿದ್ದೀವಿ. ಆದ್ರೆ ಒಂದು ನಮ್ಮ ಸ್ಟ್ರೈಕ್ಗೂ 2020-21 ಮಾಡಿದ್ರಲ್ಲ 35 ಕೋಟಿ ಸ್ಟ್ರೈಕು, ಆ ಸ್ಟ್ರೈಕ್ ವ್ಯತ್ಯಾಸ ಏನು? ನಮ್ಮ ಸ್ಟ್ರೈಕಲ್ಲಿ ಫಲಿತಾಂಶ ಬಂದೊರ್ತು ನಾವು ಸ್ಟ್ರೈಕ್ ವಾಪಸ್ ತಗೊಳ್ಳೋದಿಲ್ಲ. ಬಹಳ ಕಷ್ಟ, ಸುಲಭ ಕಷ್ಟ, ಇದು ಗ್ಯಾರಂಟಿಡ್. ಇದು ಅಗ್ರಿಮೆಂಟ್ ಆಗಬೇಕು, ಸ್ಟ್ರೈಕ್ ವಾಪಸ್. ಆದ್ರಿಂದ ನಾನು ಹೇಳೋದು, ಶಕ್ತಿ ಯೋಜನೆಯಲ್ಲಿ ಆ ದಿವಸಕ್ಕೆ 66 ಲಕ್ಷ ಹೆಣ್ಮಕ್ಳು ಓಡಾಡ್ತಾರೆ. ಇನ್ನೂ ಬರೋ ದಿವಸಗಳು ಜಾಸ್ತಿ ಆಗುತ್ತೆ. 5,000 ಜನ ರಿಕ್ರೂಟ್ ಮಾಡ್ತಿದ್ದಾರೆ, ಇನ್ನೂ 10,000 ಜನ ಹೊಸದಾಗಿ ಬರ್ತಾರೆ. ಸಂಸ್ಥೆ ಬೆಳೆಸ್ತಾ ಇದ್ದೀವಿ.
ಆ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿಸಿ ವಾತಾವರಣವನ್ನ ಸಿದ್ದರಾಮಣ್ಣವರೇ ಹಾಳು ಮಾಡಬೇಡಿ, ಅದರಿಂದ ತಮ್ಮ ಮೂಲಕ ನಾನು ಅವ್ರಿಗೆ ಅಪೀಲ್ ಮಾಡ್ಕೊಳ್ಳೋದು, ಬೇಗ ಕರೆಸಿ, ಎಲೆಕ್ಷನ್ ಮುಗೀತು, ಇನ್ಯಾವುದು ಸಬೂಬ್ ಕೊಡಬೇಡಿ. ಬಹುಶಃ ನೀವೇನು ಮಾಡಿದ್ರೆ ಒಂದು ವಾರದಲ್ಲಿ ನಾವು ಜಂಟಿ ಸಮಿತಿ ಕರಿತೀವಿ, ಸ್ಟ್ರೈಕ್ ನೋಟಿಸ್ ಸರ್ವ್ ಮಾಡ್ತೀವಿ. ಸರ್, ಅಂತೂ ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲಾನು ಜವಾಬ್ದಾರಿ ಹೊರಿಸ್ತಿದ್ದೀರಿ. ಇದ್ರ ಮಧ್ಯೆ ಸ್ಟ್ರೈಕ್ ಅನ್ನೋದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀರಿ ಸರ್ ನೀವು. 2021ರಲ್ಲಿ ಒಂದು ಸ್ಟ್ರೈಕ್ ನಡೀತು, ಅದಾದ್ಮೇಲೆ ಇದುವರೆಗೂ ಯಾವುದೇ ಸ್ಟ್ರೈಕ್ ನಡೆದಿಲ್ಲ. ಸರ್, ಈ ಸ್ಟ್ರೈಕ್ ನ ಪ್ರೊಸೀಜರ್ ಏನು, ಹೇಗಿರುತ್ತೆ ನಿಮ್ಮ ಮುಂದಿನ ನಡೆ, ಮತ್ತೆ ನೌಕರರು ಈಗ ಸಿದ್ಧರಿದ್ದಾರ ಈ ಸ್ಟ್ರೈಕ್ಗೆ ಅಂತ? ಈಗ ಒಂದು, ನಾವು ಆ ಭಾಷೆ ಇದುವರೆಗೂ ಉಪಯೋಗಿಸಿರ್ಲಿಲ್ಲ, ಆ ಪದವನ್ನೇ ಉಪಯೋಗಿಸಿರ್ಲಿಲ್ಲ. ಹೌದು, ಒಂಥರ ಇರಿಟೆಂಟ್ ಎಲ್ರಿಗೂ, ಜನರಿಗೂ ಇರಿಟೆಂಟು, ಸರ್ಕಾರಕ್ಕೆ ಇರಿಟೆಂಟು, ಮ್ಯಾನೇಜ್ಮೆಂಟ್ಗೂ ಇರಿಟೆಂಟು. ಇವಾಗ ಹುಬ್ಬಳ್ಳಿ ಏನೋ ಪ್ರೆಸ್ ಮೀಟ್ ನಡೆದಿದೆ, ಆ ಪ್ರೆಸ್ ಮೀಟ್ ಇಂದ ಜನನೇ ಎದ್ಬಿಟ್ಟಿದ್ದಾರೆ ಸ್ಟ್ರೈಕಿಗೆ. ಇವಾಗ ನಮ್ ಕೆಲಸ ಲೀಡರ್ಶಿಪ್ ಕೊಡೋದು ಅಷ್ಟೇ. ವಾಟ್ ಐ ಮೀನ್ ಬೈ ಲೀಡರ್ಶಿಪ್ ಕೊಡೋದಂದ್ರೆ, ನಾವೆಲ್ಲ ಸೇರಿ ಒಂದು ನೋಟಿಸ್ ಕೊಡ್ಬೇಕು, ನಾವು ನಿಂತ್ಕೋತೀವಿ. ಇದರಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, ವಾಟ್ ಇಸ್ ದಿ ಪ್ರೊಸೀಜರ್ ಅಂತ. ನಂಬರ್ 1, ಜನ ತಯಾರಾಗಿದ್ಮೇಲೆ ನಾವು 22 ದಿವಸ ನೋಟಿಸ್ ಕೊಡಬೇಕು, 21 ದಿವಸದ ನೋಟಿಸ್. ಆಸ್ ಪರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಸೆಕ್ಷನ್ 22, 21 ಡೇಸ್ ನೋಟಿಸ್ ಕೊಡಬೇಕು. ಯಾಕೆಂದ್ರೆ ಕಾನೂನಲ್ಲಿ ಯಾಕದನ್ನು ಮ್ಯಾಂಡೇಟರಿ ಮಾಡಿದ್ದಾರೆ ಇದ್ರೆ, ಇದು ಎಸೆನ್ಷಿಯಲ್ ಸರ್ವಿಸ್. ಹಾಸ್ಪಿಟಲ್ ಹೋಗೋರಿದ್ದಾರೆ, ಎಜುಕೇಶನ್, ಸ್ಕೂಲ್, ಕಾಲೇಜ್, ಎಕ್ಸಾಮ್ ಹೋಗೋರಿದಾರಿಲ್ಲ. ಅದೇ ವಿ ಶುಡ್ ನಾಟ್ ಟೇಕ್ ದೆಮ್ ಬೈ ಸರ್ಪ್ರೈಸ್. ಅದೇ ಎನ್ಎಫ್ ನೋಟಿಸ್ ಕೊಟ್ಟರೆ ಸರ್ಕಾರ ಕೂಡ ಮಾತಾಡೋದಕ್ಕೆ ಟೈಮ್ ಇರುತ್ತೆ. ಆ ದೃಷ್ಟಿಯಿಂದ ಮ್ಯಾಂಡೇಟರಿ ಆಗಿ ಮಾಡಿದ್ದಾರೆ ಕಾನೂನು. ಕೊಡ್ತೀವಿ, ನಮ್ಮ ಜಂಟಿ ಸಮಿತಿ ಕರಿತೀವಿ, ಮೀಟಿಂಗ್ ನೋಟಿಸ್ ಕೊಟ್ಟು ನೋಟಿಸ್ ಮಾಡಿ ಅಕ್ನಾಲೆಜ್ಮೆಂಟ್ ತಗೊಂಡ್ಬಿಡ್ತೀವಿ. ಆ ನೋಟಿಸಲ್ಲಿ ಡಿಮಾಂಡ್ಸ್ ಹಾಕ್ತೀವಿ, ಇಂಥ ಡಿಮಾಂಡ್ಗಳಿವೆ, ಈ ಡಿಮಾಂಡ್ನ ನೀವು 21 ದಿವಸಗಳು ಸೆಟ್ಲ್ ಆಗಬೇಕು, ಇಂಥ ತಾರೀಕಿಂದ ಸ್ಟ್ರೈಕ್ ಮಾಡ್ತೀವಿ. ಆಮೇಲೆ ವರ್ಕರ್ಸ್ ಕರೆ ಕೊಡ್ತೀವಿ, ಅವತ್ತು ಹಿಂದಿನ ರಾತ್ರಿಯಿಂದಲೇ ಬಸ್ಸುಗಳಲ್ಲಿ ನಿಲ್ಲಿಸ್ಬೇಡಿ, ಯಾರು ಡಿಪೋಯಿಂದ ಹೊರಗಡೆ ತಂದು ರಸ್ತೆಯಲ್ಲಿ ಬಿಟ್ಟು ತೊಂದರೆಗಳು ಕೊಡಬೇಡಿ ಜನರಿಗೆ, ಹೀಗೆ ಅಂತ ಹೇಳಿ ಹೇಳ್ತೇವೆ. ದಿಸ್ ಈಸ್ ಅವರ್ ಪ್ರೊಸೀಜರ್. ಬಟ್ ಇಲ್ಲಿ ಪ್ರಶ್ನೆ ಏನು, ಜನಗಳಿಗೆ ಏನು ತೊಂದರೆ ಆಗುತ್ತೆ? ಜನಗಳಿಗೆ ತೊಂದರೆ ಆಗುತ್ತಿಲ್ಲ ಅಂತಲ್ಲ, ಆದರೆ ನನ್ನ ಒಂದು ಅನುಭವದಲ್ಲಿ ನಾವು ಯಾವ್ಯಾವ ಸ್ಟ್ರಗಲ್ ಲೀಡ್ ಮಾಡಿದೆವು, ಸುಮಾರು 50 ವರ್ಷದ ಬೇಕಾದ ಸ್ಟ್ರೈಕ್ ನಾವು ಲೀಡ್ ಮಾಡಿದ್ವಿ. ನನ್ನ ಅನುಭವದಲ್ಲಿ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಆದಾಗ ಯಾರೊಬ್ರು ಕೂಡ ಸ್ಟ್ರೈಕ್ ತಪ್ಪು ನೀವು ಮಾಡಿರೋದು ಅಂತ ಇದುವರೆಗೆ ಹೇಳಿಲ್ಲ. ಕಾರಣ ಏನಂದ್ರೆ ಎಲ್ಲ ಪ್ರೊಸೀಜರು ಮುಗಿಸಿ ಕೊನೆಗೆ ಹೋಗ್ತಿದ್ವಿ. ಅಂಡ್ ಫಾರ್ಚುನೇಟ್ಲಿ ಮೀಡಿಯಾ ಹ್ಯಾಸ್ ಬೀನ್ ವಿತ್ ಅಸ್ ಬಿಕಾಸ್ ವಿ ಆರ್ ಫೈಟಿಂಗ್ ಫಾರ್ ಜಸ್ಟಿಸ್. ಆದ್ರಿಂದ ಯಾರೊಬ್ರು ಕೂಡ ನಮ್ಮನ್ನ ಶೇಡಿ ಶಾಪ್ ಹಾಕಿ, ಬಟ್ ಏನಂದ್ರೆ ನಮಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನೋವಾಗುತ್ತೆ. ಫಾರ್ ನೋ ಫಾಲ್ಟ್ ಆಫ್ ದಿ ಪೀಪಲ್ ದೇ ಆರ್ ಪೆನಲೈಸ್ಡ್. ಕರೆಕ್ಟ್. ಜನ ನಾವು ದುಡ್ಡು ಕೊಡೋದ, ನೀವು ಬಸ್ ಖಾಲಿ ತಗೊಂಡು ಹೋಗಿದ್ರೆ, ಬಸ್ ಫ್ರೀ ಕರ್ಕೊಂಡು ಹೋಗಿದ್ರೆ ಅದು ಬೇರೆ ವಿಷಯ. ಗಂಡಸರ ವಿಷಯದಲ್ಲಿ ಅಂಥದ್ದೇನಿಲ್ಲ, ದುಡ್ಡು ಕೊಟ್ಟು ಬರೋ ತಯಾರಿದ್ದಾರೆ. ಪ್ರೀಮಿಯಂ ಸರ್ವಿಸಸ್ ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾರೆ. ಇವಾಗ ನೋಡಿ, ಅಯ್ಯಪ್ಪನ್ಗೆ ಹಾಕಿದ್ದೀವಿ 1750 ರೂಪಾಯಿ ಬಸ್ಗೆ ಕೊಟ್ಟು ಲಾರ್ಡ್ ಅಯ್ಯಪ್ಪನ್ ನೋಡೋಕೆ ನಾವು ಕಳಿಸ್ತಾ ಇದ್ದೀವಿ. ನಾಳೆ ಅಯ್ಯಪ್ಪನು ಗೌರ್ಮೆಂಟ್ ಶಾಪ ಕೊಡ್ತಾರೆ, ನಾವು ಶುಲ್ಕ ಕೊಡೋದಲ್ಲ. ಲಾರ್ಡ್ ಅಯ್ಯಪ್ಪ ವಿಲ್ ಕರ್ಸ್ ಮಿಸ್ಟರ್ ಸಿದ್ದರಾಮಯ್ಯ, ನೀವು ಇತ್ತೀಚಿನ ದಿವಸಗಳಲ್ಲಿ ದೈವ ಭಕ್ತರಾಗಿದ್ದೀರಾ, ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ನನಗೂ ಒಂದ್ಸಲ ಬನ್ನಿ, ಇವ್ರು ಸೆಟ್ಲ್ ಮಾಡಿ ಎಲ್ಲ ಹೇಳ್ತಾರೆ ಲಾರ್ಡ್ ಅಯ್ಯಪ್ಪ. ಅದರಿಂದ ಸಿದ್ದರಾಮಯ್ಯವ್ರ ಮೇಲೆ ಜವಾಬ್ದಾರಿ ಇದೆ. ಈಗ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳೆದ ಬಾರಿ ಸ್ಟ್ರೈಕ್ ಮಾಡಿದಾಗ ಇಲ್ಲಿ ವರ್ಕರ್ಸ್ ಯಾರಿದ್ರು, ನೌಕರರು ಯಾರಿದ್ರು, ಅವ್ರಿಗೆ ತುಂಬಾ ತೊಂದರೆ ಆಗಿತ್ತಲ್ಲ ಸರ್? ಆಗಿದೆ. ಒಂದೇನಂದ್ರೆ, ಯಾವುದೇ ಹೋರಾಟದಲ್ಲೂ ಕೂಡ ತ್ಯಾಗ ಬಲಿದಾನಗಳಿಲ್ಲದೆ ಈ ಹೋರಾಟಗಳು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ. ಸತ್ಯ. ದಿಸ್ ಇಸ್ ನಂಬರ್ 1. ಆದ್ರೆ ನಮ್ಮ ಹೃದಯ ಮಿಡಿಯೋದು ಸಾರ್ವಜನಿಕರಿಗೆ. ಯಾವ ಪಾಪನೂ ಹೊಡೆದ ಪೆನಲೈಸ್ ಆಗುತ್ತೆ ಅವ್ರಿಗೆ. ಇಮ್ಯಾಜಿನ್, ದುಡ್ಡು ಇಲ್ದೇ ಇರೋ ಜನ ಏನ್ ಮಾಡ್ತಾರೆ? ಹಾಸ್ಪಿಟಲ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು. ನಮ್ಮ ಹೃದಯ ಮಿಡಿಯೋದು ಈ ಜನರಿಗೋಸ್ಕರ. ತಪ್ಪು ಹೊಡೆದವ್ರಿಗೆ ಶಿಕ್ಷೆ ಆಗಲಿ, ತಪ್ಪು ಮಾಡೋರು ಯಾರು? ಸರ್ಕಾರ. ಇಲ್ಲಿ ನಾವು ಇವಾಗ ವಾಟ್ ಡಸ್ ಇಟ್ ಸ್ಟ್ರೈಕ್ ಮೀ ಕನ್ವೆ? ಇವಾಗ ನನಗೆ ಇದುವರೆಗೆ X ರೂಪೀಸ್ ನೀನು ಸಂಬಳ ಕೊಡ್ತಿದ್ಯಪ್ಪ, ನಿನಗೆ 8 ಗಂಟೆ ಚಾಕರಿ ಮಾಡಕ್ಕೆ ನಾನು ಒಪ್ಕೊಂಡಿದ್ದೀನಿ, ರೈಟ್? ಈಗ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ. ಹಿಂದೆ ಇದ್ದಂಗೆ ನಾನು ಬದುಕಕ್ಕಾಗ್ತಿಲ್ಲ. ನನ್ನ ಶರೀರ ಮತ್ತು ಆತ್ಮ ಎರಡನ್ನೂ ಒಟ್ಟಿಗೆ ಇಟ್ಕೋಬೇಕಾದ್ರೆ ನಂಗೆ ಎಷ್ಟು ದುಡ್ಡು ಬೇಕು? 25% ಜಾಸ್ತಿ ಬೇಕು.
ನನ್ನ ಶ್ರಮಶಕ್ತಿಯನ್ನ 25% ಜಾಸ್ತಿ ಕೊಟ್ಟರೆ ನೀನು ಕೊಡ್ತೀನಿ, ಇಲ್ದೇ ಕೊಡಲ್ಲ. ಸೊ ನೀನು ಕೊಡಕ್ತಾ ಇರಲಿಲ್ಲ, ನನ್ನ ಶಕ್ತಿ ಕೊಡಲ್ಲ, ಸ್ಟ್ರೈಕ್ ಆಗುತ್ತದು. ತಪ್ಪು ಯಾರದು? ಕೊಡದೇ ಇರೋ ಮಾಲೀಕದ್ದು. ಇಲ್ಲಿ ಮಾಲೀಕ ಇರೋ ಸರ್ಕಾರ. ಆದ್ರಿಂದ ಅಲ್ಟಿಮೇಟ್ ಆಗಿ ಯಾತಕ್ಕೆ ನಾನು ಚೀಫ್ ಮಿನಿಸ್ಟರ್ ಫೋಕಸ್ ಮಾಡ್ತೀನಿ ಅಂದ್ರೆ, ಅಲ್ಟಿಮೇಟ್ಲಿ ಈಸ್ ದಿ ಫೈನಲ್ ಅಥಾರಿಟಿ, ಈಸ್ ದಿ ಫೈನಾನ್ಸ್ ಮಿನಿಸ್ಟರ್ ಆಲ್ಸೋ. ಅಂಡ್ ಅವ್ರಿಗೆ ಗೊತ್ತಿದೆ, ಲೇಬರ್ ಪೋರ್ಟ್ಫೋಲಿಯೋ ಅವ್ರಿತ್ತು, ಹಲವಾರು ಪೋರ್ಟ್ಫೋಲಿಯೋಗಳು ಅವ್ರು ನಡೆಸ್ಕೊಂಡಿದ್ದಾರೆ. ಆಸ್ ಎ ಎಫಿಷಿಯಂಟ್ ಲೇಬರ್ ಮಿನಿಸ್ಟರ್ ಕೆಲಸ ಮಾಡಿದ್ರು. ಅಂತ ಒಬ್ಬ ವ್ಯಕ್ತಿ ಇವತ್ತು ನಾವು ಇಷ್ಟೊಂದು ನೋಟಿಸ್ ಕೊಟ್ಟು ಇಷ್ಟೊಂದು ಗಲಾಟೆ ರಾಜ್ಯದ ಮಾಡಿದ್ರು ಕೂಡ ಅವ್ರು ಗಮನ ತಂದ್ರು, ಏನು ಇಲ್ಲದೆ ಒಳ್ಳೆ ಎಮ್ಮೆ ಮೇಲೆ ಮಳೆ ಹೋಯ್ದಂಗೆ ಅವ್ರಿದ್ರೆ, ವೆಲ್ ವಿ ಹ್ಯಾವ್ ನೋ ಚಾಯ್ಸ್. ಸರ್, ಈಗ ಅಂತಿಮವಾಗಿ ಸಾರಿಗೆ ಸಚಿವರು ಹೇಳಿರುವಂತ ಹೇಳಿಕೆಯಿಂದ ಗೊಂದಲಕ್ಕೊಳಗಾಗಿರುವಂತ ನೌಕರರಿಗೆ ಒಂದು ಸಂದೇಶ ನೀವು ಹೇಳಿ ಈ ಸಂಚಿಕೆಯನ್ನು ಮುಗಿಸೋದಾಯ್ತು ಅಂದ್ರೆ ಸರ್, ನಿಮ್ಮ ಮಾತುಗಳು. ನೋಡಿ, ಇವಾಗ ಗೊಂದಲ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಿಕಾರ್ಡ್ಸ್ ಇವೆ ಇಲ್ಲಿ, ಇದು ಎಲ್ರಿಗೂ ನಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. ಒಂದು. ಎರಡನೇದು, ಯು ಹ್ಯಾವ್ ಗಾಟ್ ಎ ಪವರ್ಫುಲ್ ಟ್ರೇಡ್ ಯೂನಿಯನ್ ಆರ್ಗನೈಸೇಷನ್. ಇದು 35 ಕೋಟಿ ಆರ್ಗನೈಸೇಷನ್ ಅಲ್ಲ, ಇದು ಹೋರಾಟ ಮಾಡಿ ಹೋರಾಟದಲ್ಲೇ ಬದುಕನ್ನೇ ಸವಸಿರುವಂತ ನಾಯಕತ್ವ ಈ ಫೆಡರೇಷನ್ ಗೊತ್ತಾಯ್ತಲ್ಲ. ಆದ್ರಿಂದ ಸಾರಿಗೆ ನೌಕರರು 1,03,000 ಜನ ಇವಾಗ ಸದ್ಯಕ್ಕೆ ಏನಿದ್ದಾರೆ, ಯಾರು ಗೊಂದಲಕ್ಕೊಳಗಾಡಬೇಡಿ. ಆಮೇಲೆ ನೀವೇ ತೀರ್ಮಾನ ತಗೊಂಡು ಬಸ್ ನಿಲ್ಲಿಸ್ಬೇಡಿ. ಯಾವನೋ ಕೇಂದ್ರ ಜೋಗಿ ಬಂದು ಹೇಳ್ತಾನೆ ಸ್ಟ್ರೈಕ್ ನಿಲ್ಲಿಸ್ಬೇಡಿ. ಏನೇನು ಅನಾಹುತ ಆಯ್ತು ನಿಮ್ಗೆ ಗೊತ್ತಿದೆ. ಇವತ್ತು ನಾವು ಸ್ಟ್ರೈಕ್ ಮಾಡಿಸೋ ಶಕ್ತಿ ನಮಗಿದೆ, ಸಂಘಟನೆ ನಿಮ್ಗೆ ಬಲವಾಗಿದೆ, ಸೈದ್ಧಾಂತಿಕವಾಗಿ ಬಲವಾಗಿರೋ ಲೀಡರ್ಶಿಪ್ ನಿಮ್ಗಿದೆ. ಆದ್ರಿಂದ ಧೈರ್ಯವಾಗಿರಿ. ಬಾಯಿಗೆ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಕೆ ಹೋಗ್ಬೇಡಿ. ಡೋಂಟ್ ಗೆಟ್ ಇನ್ ಯುವರ್ ಸೆಲ್ಫ್ ಇನ್ ಟು ಡಿಫಿಕಲ್ಟೀಸ್ ವಿತ್ ದಟ್. ಹೋದ್ಸಲ ಬಹಳ ಜನ ವಿಕ್ಟಿಮೈಸ್ ಆಗಿರೋರು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗ ಮಾತಾಡೋದು. ಆಫ್ಟರ್ ಆಲ್ ಯು ಆರ್ ಆಲ್ ಎಂಪ್ಲಾಯೀಸ್. ನಿಮ್ಗೆ ಲಿಮಿಟೇಷನ್ ಇದೆ, ಕಾನೂನುಗಳಿವೆ, ರೆಗ್ಯುಲೇಷನ್ಗಳಿವೆ. ಯು ಆರ್ ಬೌಂಡ್ ಬೈ ದಟ್. ನಾವಿದ್ದೀವಿ. ಜಂಟಿ ಸಮಿತಿ ಕರೆ ಕೊಟ್ಟರೆ ಅದ್ರ ಪ್ರಕಾರ ನಡ್ಕೊಳ್ಳಿ. ಏನೇ ವಿಕ್ಟಿಮೈಸೇಷನ್ ಅದ್ರ ಅಪ್ ಟು ಲಾಸ್ಟ್ ಒನ್ ವಿ ಆರ್ ಪ್ರಿಪೇರ್ಡ್ ಟು ಫೈಟ್. ಬಿಟ್ಬಿಟ್ಟು ಹೋಗಲ್ಲ, ಬಿಟ್ಬಿಟ್ಟು ನಾವು ಹೋಗೋದಿಲ್ಲ. ನಾವು ಇದುವರೆಗೆ ಹಲವಾರು ಸ್ಟ್ರೈಕಲ್ಲಿ ವಿಕ್ಟಿಮೈಸೇಷನ್ ಆಗಿದೆ, ಅವ್ರನ್ನೆಲ್ಲ ವಾಪಸ್ ತಂದಿದ್ದೀವಿ. ಯಾವ ತೊಂದರೆ ಇಲ್ಲದೆ ದುಡ್ಡು ಕೊಡೋದು ನಮ್ಮ ಜವಾಬ್ದಾರಿ. ಆದರೆ ನಮ್ಮ ಒಂದು ನಿರ್ಣಯವನ್ನು ಜಾರಿ ಮಾಡೋದು ನಿಮ್ಮ ಜವಾಬ್ದಾರಿ. ಆದ್ರಿಂದ ಕೂಲ್ ಆಗಿರಿ. ಬಾಯಿಗೆ ಬಂದಂಗೆ ಚರ್ಚೆಗಳು ಮಾಡೋಕೆ ಹೋಗ್ಬೇಡಿ. ಸುಮ್ಮನೆ ಎಲ್ಲಾರನ್ನು ಬೈಕೊಂಡು ತಿರುಗಬೇಡಿ, ಅದ್ರಿಂದ ಉಪಯೋಗ ಆಗೋದಿಲ್ಲ. ಮೂಗು ಹಿಡಿದ್ರು ಬಾಯಿ ತೆಗೆಯುತ್ತೆ. ಸೊ ಸಿದ್ದರಾಮಯ್ಯವ್ರು ಮೂಗು ಹಿಡಿದ್ರೆ ಬಾಯಿ ತೆಗಿತಾರೆ ಅವರು, ಅಷ್ಟೇ ಸಿಂಪಲ್. ಅಂತಿಮವಾಗಿ ಎಲ್ಲಾನು ಸಿದ್ದರಾಮಯ್ಯ ಅವರ ಹೆಗಲ ಮೇಲೆ ಹೊರಿಸ್ತಾ ಸರ್ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ಸರ್ಕಾರ ಎಲ್ಲರ ಗೊಂದಲಗಳಿಗೂ ಉತ್ತರ ಕೊಡುತ್ತೆ ಅಂತ. ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ನೋಡ್ತಾ ಇರಿ ನಿಗಮ ಟಿವಿ. ನಮಸ್ಕಾರ.